ರಮಾ ಮಲ್ಲಿನ ನನಗೆ ಒಪ್ಪಿಸ್ಬಿಡು. ಒಪ್ಪಿಸ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನನ್ ಬದುಕಂತೂ ಹಾಳು ಮಾಡ್ದೆ, ಈಗ ಮಲ್ಲಿ ಬದುಕನ್ನು ಹಾಳು ಮಾಡ್ಬೇಕಂತ ಇದ್ಯಾ? ಅದು ನಾನ್ ಬದುಕಿರೋ ತನಕ ಆಗಕ್ಕಿಲ್ಲ. ರಮಾ ಬೇಡ, ಕೊಟ್ಬಿಡು ಅವಳನ್ನ. ಏನೋ ಮಾಡ್ತೀಯಾ? ಹತ್ರ ಬರಬೇಡ, ಕೊಂಚ ಬಿಡ್ತೀನಿ. ರಮಾ ನನ್ನ ಮಾತು ಕೇಳು, ಮಲ್ಲಿ ನನಗೆ ಕೊಟ್ಬಿಡು. ಗೋಪಿ, ಆ ಹುಡುಗಿ ಬೆನ್ನಿಂದ ಯಾಕೋ ಬಿದ್ದಿದ್ಯಾ? ಅದು ನನಗೆ ಸೇರ್ಬೇಕಾದ ಮಾಲು, ಸುಮ್ಮನೆ ಬಿಟ್ಬಿಡ ಅವಳನ್ನ. ಅದಂಗ್ ಬಿಟ್ಬಿಡಕ್ಕಾಯ್ತದೆ? ರಾಬೌದರ್ ಅಂತ ದೊಡ್ಡ ಯಜಮಾನ್ರಿಗೆ ಮಾರಿದ್ದೀನಿ ನಾನು ಅವಳನ್ನ. ಅವಳನ್ನ ಕರ್ಕೊಂಡು ಹೋಗದೆ ಹೋದ್ರೆ ನನ್ನನ್ನು ಸುಮ್ಮನೆ ಬಿಡಕ್ಕಿಲ್ಲ ಅವರು. ನೋಡು, ಅವ್ನು ನಿನಗೆ ಎಷ್ಟು ದುಡ್ಡು ಕೊಡ್ತಾನೋ ಅದ್ರ 2ರಷ್ಟು ದುಡ್ಡನ್ನ ನಾನು ನಿನಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಿನ್ ಮಾತು ಪ್ರಕಾರ ಅವಳನ್ನ ನನಗೆ ಬಿಟ್ಬಿಟ್ಟು ಹೊರಟೋಗಿಲ್ಲಿಂದ. ಮಾತು ಕೊಟ್ಟಾಗ್ಲೇ ಮಾತು ಕ್ಯಾನ್ಸಲ್. ರಾಣಿ, ನಿನಗಿದೆಲ್ಲ ಅರ್ಥ ಆಗಕ್ಕಿಲ್ಲ. ಸರಿ ಪಕ್ಕಕ್ಕೆ. ಎತ್ತಿಲ್ದಿರೋ ನಾಯಿ, ತೋರ್ಸ್ಬಿಟ್ಟಿಯಲ್ಲ ನಿನ್ ಕತ್ರಿ ಬುದ್ಧಿನ. ಬೀಗ ಆಗೈತೆ ರಮ್ಮ, ಬೀಗ ಹೊಡ್ಬಿಡು ಮಲ್ಲಿ, ಬೀಗ ಹೊಡ್ಬಿಡು. ಏ ಗೋಪಿ, ಒಂದ್ ಹೆಜ್ಜೆ ಮುಂದೆ ಇಟ್ಟು ತಲೆ ಹೊಡೆದು ಸಾಯಿಸ್ಬಿಡ್ತೀನಿ. ಬೇಡ, ಮುಂದೆ ಬರಬೇಡ. ರಮ, ಬೀಗ ಹೊಡಿತು. ಹಾಗಾದ್ರೆ ಹೊಂಟೋಗು, ಹೊಂಟೋಗು ಮಲ್ಲಿ. ಮಲೆ, ನಿನ್ನ ಹೊಟ್ಟೆಯಲ್ಲಿ ಜಮೀನ್ದಾರ್ ವಂಶದ ಕುಡಿ ಬೆಳಿತಾರ ನನ್ಗೆ ಗೊತ್ತಿಲ್ಲ ಅನ್ಕೋಬೇಡ. ಏನು? ನನ್ನ ಹೊಟ್ಟೆನಾಗೆ ಮಗುನ? ಸುಳ್ಳು, ಸುಳ್ಳು. ಈ ಚಂಡಾಲ ಮಾತು ಕೇಳ್ಬೇಡ ಮಲ್ಲಿ, ಹೋಗಲಿಲ್ಲ. ನಿಮ್ಗೇನಾಯ್ತು? ಬಂದ್ರೆ ಬಂದ್ರೆ ಬೇಡ ಮಲ್ಲಿ, ನನ್ನ ಮಾತು ಕೇಳು. ನೀನ್ ದೊಡ್ಡ ತಪ್ಪು ಮಾಡ್ತಿದ್ಯಾ. ನಿನ್ ಹೊಟ್ಟೆಲ್ ಮಗು ಬೆಳೀತಾ ಇರೋದು ದೊಡ್ಡ ಯಜಮಾನ್ರು ಗೊತ್ತು. ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನಿನ್ ಜೀವಂತವಾಗಿ ಬಿಡಲ್ಲ ಅವರು. ಇಲ್ಲ, ನನ್ನ ಹೊಟ್ಟೆಲ್ ಯಾರ ಮಗುನೂ ಇಲ್ಲ. ಸುಳ್ಳು ಹೇಳ್ಬೇಡ. ನಿನ್ನಿಂದ ಮಗು ಪಡಿಬೇಕಂತಾನೆ ಚಿಕ್ಕ ಯಜಮಾನ್ರನ್ನ ನಿನ್ ಕೋಣೆ ಹಾಕಿ ಕಳಿಸಿದ್ದು. ನೀನಿಲ್ಲಿ ಓಡ್ ಬಂದಿದ್ಯಾ? ಅಲ್ಲಿ ಚಿಕ್ಕ ಯಜಮಾನ್ರ ಜೀವನ ನರ್ಕ ಆಗೋಗದೆ ನೀನು ಓಡ್ ಬಂದಿರೋದ್ರಿಂದ. ಬೇಡ, ನನ್ನ ಮಾತು ಕೇಳು ಮಲ್ಲಿ, ಬೇಡ, ಹೋಗ್ಬೇಡ. ಇಲ್ಲ, ನನ್ನ ಹೊಟ್ಟೆಲ್ ಅವ್ರ ಮಗು ಇಲ್ಲ, ಅವ್ರು ನನ್ನ ಮುಟ್ಟು ಇಲ್ಲ. ಶ್ರೀಕಾಂತಪ್ಪ ಸುಳ್ಳು ಹೇಳ್ತಾರ? ದೊಡ್ಡ ಯಜಮಾನ್ರು ನಿನ್ನಂತ 10 ಹುಡುಗಿನ ಕರ್ಸ್ಕೊತಾ ಇದ್ರು. ಆದ್ರೆ ನಿನ್ನ ಹೊಟ್ಟೆಲಿ ಅವ್ರ ವಂಶದ ಕುಡಿ ಬೆಳೀತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೀನು ಹುಡುಕ್ತಿದ್ದಾರೆ. ಶ್ರೀಕಾಂತಪ್ಪ ನಿನ್ನ ಉದ್ಧಾರ ಮಾಡಬೇಕು ಅಂತ ಸುಳ್ಳು ಹೇಳ್ತಿರ್ತಾರ. ಕೇಳು ಮಲ್ಲಿ, ನೀನು ಓಡ್ ಬಂದ್ಬಿಟ್ಟಿದ್ಯಾ. ನೀನು ಅಲ್ಲಿಗೆ ಹೋಗದೆ ಹೋದ್ರೆ ಚಿಕ್ಕ ಯಜಮಾನ್ರು ಜೀವಂತವಾಗಿ ಉಳಿಯಕ್ಕಿಲ್ಲ. ಅವ್ರನ್ನ ಕತ್ತಿಸ್ಕಿ ಸಾಯಿಸ್ಬಿಡ್ತಾರ ಅವ್ರನ್ನ. ರಮಾ, ಬಿಡ್ರೆ.
ಬಾ ಹಿಂಗೆ. ಏಯ್ ಬಿಡ್ರೆ, ಸುಮ್ಮನಿರ್ತೀರಾ? ಊಟ ಬಟ್ಟೆ ಕೊಟ್ಟು ಸಾಕಿದಕ್ಕೆ ನನ್ನ ಕೈ ಹಿಡ್ಕೊಂತಾ ಇದ್ದೀರಾ? ರಾಣಿ ಅಕ್ಕ, ಬೇಡ ರಾಣಿ ಅಕ್ಕ, ಪಾಪ ಹುಡುಗಿನ ಬಿಟ್ಬಿಡು. ಅಯ್ಯೋ ಪಾಪ, ಹುಡುಗಿ ಬಿಟ್ಬಿಡು, ಸಾಯಗಂಟ ನಾವು ನಿಮ್ಮ ಜೊತೆ ಇರ್ತೀವಿ. ಶಬಾಷ್, ಅವಳೇ ಬರ್ತಾ ಇದ್ದಾಳೆ. ಮಧ್ಯ ನಿಮ್ದೇನ್ರೆ ತಾರಮ್ಮಯ್ಯ? ಹಂಗ ಬಾ ದಾರಿಗೆ. ಎಲ್ರು ಒಂದಲ್ಲ ಒಂದಿನ ಇನ್ನೊಬ್ರು ಋಣಾನ ತೀರಿಸ್ತಾರೆ ಅಂತ ಹೇಳಿದ್ರಲ್ವಾ? ಈಗ ನಿಮ್ ಋಣಾನ ತೀರ್ಸೋ ಸಮಯ ಬಂದೈತೆ. ತಕೊಳ್ಳಿ. ತಕೊಳ್ಳಿ, ಇದನ್ ಮಾಡಿ ಕಳಿ. ಬಣ್ಣದ್ ಮಾತಾಡಿ ಏಟ್ ಒಳ್ಳೆಯವರು ಅಂತ ತೋರ್ಸ್ಕೊಂಡ್ರಿ ಅಲ್ಲ. ನಿಮ್ಮನ್ನ ನಂಬಿಲ್ ಬಂದಿದ್ದಕ್ಕೆ ಸಂದಗಿರೋ ಹುಡುಗರನ್ನೇ ಕೊಟ್ರಿ. ನಿಮ್ಮನ್ನ ನಂಬಿದ್ದಕ್ಕೆ ನನಗೆ ಬಹು ಕರುಣೆ ಆಯ್ತು. ನಾನು ನನ್ನ ಜೀವದ ಗೆಳತಿನ ನೋಡಿದೆ. ಅವಳಿಗೆ ಎಲ್ಲರೂ ಇರಲಿ, ಹೆಂಗಾರು ಇರಲಿ, ಅವಳು ಬದುಕೊಳ್ಳಲ್ಲ, ನನ್ನ ಕಟ್ಟೆ ಸಾಕು. ಆದ್ರೆ ಒಂದಲ್ಲ ಒಂದಿನ ನನ್ನಿಂದ ಅವಳನ್ನ ಕರ್ಕೊಂಡು ಹೋಗೇ ಹೋಯ್ತೀನಿ. ನಾ ಇನ್ ಬರ್ತೀನಿ. ಇಲ್ಲ, ನಾ ಇನ್ನು ಹೋಯ್ತೀನಿ. ಆಯ್ತಾ ನಿನ್ ಭಾಷಣ? ಹೋಗೋಗು, ಬದುಕ ಹೋಗು. ನಾವಿಬ್ರು ಮತ್ತೆ ಸಿಗ್ತೀವನೇ? ಗೊತ್ತಿಲ್ಲ ಮಲ್ಲಿ, ಸಿಕ್ಕರೂ ಸಿಗ್ಬೋದು. ಆದ್ರೆ ನಾನಿವಾಗ ಎಂಥ ಪರಿಸ್ಥಿತಿಯಾಗಿರ್ತೀನೋ ಏನೋ. ನೀನು ಯಾವುದೇ ಪರಿಸ್ಥಿತಿನಲ್ಲಿದ್ರು ನನ್ನ ಕಿಪ್ತಿ ಮಾಡ್ಕತ್ತೀಯಲ್ಲ, ನಿನ್ನೆಲ್ಲ ಮರಿತೀನಿಲ್ಲ ಮಲ್ಲಿ. ಹುಡುಗಿನ ಜಗತ್ನಾಗ ಕಾಲಿಡ್ತಾ ಇದೀಯ, ಹೆಜ್ಜೆ ಹೆಜ್ಜೆಗೂ ಮುಳ್ಳೈತೆ. ನೀನು ಸಾರು. ನೋಡ್ರಿ, ನನ್ನ ಬದುಕಿನಾಗೆ ಸಾಧ್ಯವಾದ್ರೆ ನಾನು ಇಲ್ಲಿಗೆ ಬಂದು ಒಂದಲ್ಲ ಒಂದಿನ ನನ್ನ ಕರ್ಕೊಂಡು ಹೋಗೇ ಹೋಯ್ತೀನಿ. ಇದು ನಾನು ಮಾಡ್ತಿರೋ ಆಣೆ, ನಾನು ಮಾಡ್ತಿರೋ ಆಣೆ. ನಾ ಇನ್ನು ಬರ್ತೀನಿ. ನೀನು ಸಾರು. ಹೋಗು ಸಾಕು, ಇವಾಗ ಹೊರಟು.
ನೋಡಯ್ಯ, ಆ ಹುಡುಗಿ ನಮಗೆ ಸೇರಿದ, ಅವಳು ನಮಗೆ ಬೇಕೇ ಬೇಕು. ಅದೇನೇ ಹೇಳಿದ್ದಲ್ಲ, ಚಿಟ್ಕೆ ಹೊಡೆಯೋದ್ರೊಳಗಾಗಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಅಂತ. ಪತ್ತೇನೇ ಇಲ್ಲ. ಆ ಹುಡುಗಿ ಸಿಗೋದಕ್ಕೆ ಸ್ವಲ್ಪ ಡಿಲೇ ಆಯ್ತಾ ಇದೆ ಸೌಕರ್ಯ. ನೀವೇನು ಯೋಚನೆ ಮಾಡ್ಬಿಡಿ, ಆದ್ರೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಪೊಲೀಸ್ ಡಿಪಾರ್ಟ್ಮೆಂಟ್ಲಿರೋ ಒಂದೊಂದು ತಲೆನೂ ನನಗೆ ಚೆನ್ನಾಗಿ ಗೊತ್ತದೆ. ಹಂಗಾಗಿ ಅವಳು ತಪ್ಪಿಸ್ಕೊಂಡೋಗೋ ಮಾತೇ ಇಲ್ಲ. ಎಲ್ಲೋಗ್ಬಿಡ್ತಾಳೆ, ಸಿಕ್ಕೇ ಸಿಗ್ತಾಳೆ. ನೀವೇನು ವರ್ರಿ ಮಾಡ್ಕೋಬೇಡಿ. ನೋಡಯ್ಯ, ಇದೇ ಮಾತು ನಾನೇನು 1000 ಸಲ ಹೇಳಿದ್ದೆ. ಇನ್ನು ನಿನ್ನ ಕತೆ ಕೇಳೋ ತಾಳ್ಮೆ ನನಗಂತೂ ಇಲ್ಲ. ಅವಳು ಏನಾದರೂ ಸಿಕ್ಲಿಲ್ಲ ಅಂದರೆ ಅವ್ರ ಮನೆಯವ್ರನ್ನ ಒಬ್ಬೊಬ್ಬರನ್ನೇ ಮುಗಿಸ್ತಾವ. ದೊಡ್ಡ ಯಜಮಾನ್ರೆ, ಏನೋ ಬಿತ್ತಂಗಾಯ್ತು. ಏನಿಲ್ಲ, ನಾನು ಹೇಳಿದ ಮಾತನ್ನ ಕೇಳಿ ಇಲ್ಲೊಬ್ಬರಿಗೆ ಆಕಾಶ ಕಳಿಸಿ ತಲೆ ಮೇಲೆ ಬಿದ್ದಂಗಾಗಿದೆ. ಒಂದು ವೇಳೆ ನೀನೇನಾದರೂ ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಅದೇ ಆಕಾಶ ನಿನ್ನ ತಲೆ ಮೇಲೆ ಬೀಳುತ್ತೆ. ನಾನು ಹೇಳ್ದಷ್ಟು ಮಾಡಿ ಅವ್ರ ಮನೆಯವ್ರನ್ನ ಒಬ್ಬೊಬ್ಬರನ್ನೇ ಮುಗಿಸ್ಕೊಂತ ಬಾ. ಆಮೇಲೆ ಅವಳು ತಾನಾಗಿ ಈ ಮನೆಗೆ ಬರ್ತಾಳೆ. ಈ ಕೊಲೆಗಿಲ ಮಾಡೋ ಕೆಲಸ ಎಲ್ಲ ನಮ್ಮ ಕೈಲಿ ಆಯ್ಕಿಲ್ಲ. ನಮ್ಮ ಡೀಲಿಂಗೇ ಬೇರೆ. ಈ ಕೆಲಸ ನಿನ್ನ ಕೈಲಾಗಲಿಲ್ಲ ಅಂದರೆ ಒಂದು 4 ಬಳೆನ 2 ಕೈಗೂ ಹಾಕೊಂಡ್ಬಿಡ, ಆಯ್ತಾ? ಈ ಕೆಲಸ ಮಾಡೋಕ್ಕೇನೆ ಬೇರೆ ಜನ ಇದ್ದಾರೋ? ಅವ್ರ ಕೈಲಿ ಹೇಳಿ ಈ ಕೆಲಸ ಮಾಡಿಸಿ, ಆಯ್ತಾ? ನೋಡು, ನನ್ನ ಹತ್ರ ನೀನು ಹಣ ತೊಗೊಂಡಿದ್ಯಾ, ವ್ಯವಹಾರ ಮಾಡಿದ್ಯಾ, ಮಾಲ್ ಇನ್ನೂ ಮನೆಗೆ ಬಂದಿಲ್ಲ. ನೀನೇನಾದರೂ ಮಾಡ್ಕೊಳಪ್ಪ, ಅದು ನನಗೆ ಬೇಕಾಗಿಲ್ಲ. ನನಗೆ ಆ ಹುಡುಗಿ ಈ ಮನೆಗೆ ಬರಬೇಕು ಅಷ್ಟೇ. ಒಂದು ವೇಳೆ ಆ ಹುಡುಗಿ ಏನಾದರೂ ಈ ಮನೆಗೆ ಬರಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀನಿ. ದೊಡ್ಡವರು ಹಂಗೆಲ್ಲ ಏನು ಮಾತಾಡಬೇಡಿ. ಕೆಲಸ ಹಾಗೆ ಆಯ್ತದೆ. ಈ ಡೀಲಿಂಗ್ ನಾನು ಮುಗಿಸ್ಕೊಟ್ಟೆ ಕೊಡ್ತೀನಿ. ನೀವೇನು ವರಿ ಮಾಡ್ಕೋಬೇಡಿ ದೊಡ್ಡ ಯಜಮಾನ್ರೆ. ಸ್ವಲ್ಪ ತಾಳ್ಮೆ ತಗೊಳ್ಳಿ ಅಷ್ಟೇ. ಏನು ಇಬ್ರು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೀರಲ್ಲ? ಏನು ಬೇಕಾಗಿತ್ತು? ಜಮೀನ್ದಾರನಿಗೆ 2 ವಿಷಯ ತಿಳಿದಿರಬೇಕು. ಒಂದು ಜಮೀನು, ಒಂದು ಜಮೀನ್ದಾರಿಗೆ.
ಅದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನನ್ನು ತಡೆಯೋರು ಯಾರು ಇಲ್ಲ. ಮನ್ಸಂದೇದಾಗೆ ಒಂದೇ ಒಂದು ಅಂಗ ಇಲ್ದಿದ್ರೆ ಬದುಕಕ್ಕಾಗಕ್ಕಿಲ್ಲ. ನನ್ಗೆಲ್ಲ ಐಕ್ಳು ಬೇಕು. ಹೋಗು, ಮೊದ್ಲು ಹುಡುಕಂಡ್ ಬಾ. ಆಗಕ್ಕಿಲ್ಲ ಸಂತ, ಅದಾಗಕ್ಕಿಲ್ಲ. ನೀನು ಮಲ್ಲಿನ ಮರ್ತು ಬಿಡು. ನಾನು ಬೇರೆಯವ್ರಿಗೆ ಸೇರಿದವಳು. ಬೇರೆಯವ್ರು ಯಾರು ನನ್ನ ಇಟ್ಕೊಂಡವ್ರೆ. ಹೆಜ್ಜೆಗೆ ಕಾಲಿಡ್ತಾ ಇದೀಯಾ? ಹೆಜ್ಜೆಗೂ ಮುಳ್ಳೈತೆ. ನೀನು ಸಾರು. ನಿನ್ನ ಹೊಟ್ಟೆಲಿ ಜಮೀನ್ದಾರ್ ವಂಶದ ಕುಡಿ ಬೆಳೀತಾ ಇರೋದು ನನಗೆ ಗೊತ್ತಿಲ್ಲ ಅನ್ಕೋಬೇಡ. ನಿಂತ್ಕೋ ಅಲ್ಲೇ, ಹೋಗ್ಬೇಡ. ನೀನೆಲ್ಲ ಕಡೆ ಇರ್ತೀಯ, ಎಲ್ಲರ ಕಷ್ಟನೂ ಕೇಳ್ತೀಯ. ನನ್ನ ಕಷ್ಟ ಯಾಕೆ ಕೇಳಕ್ಕಿಲ್ಲ? ನನಗೆ ಯಾಕೆ ದಾರಿ ತೋರಿಸ್ಲಿಲ್ಲ? ನನಗೆ ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಒಂದು ಗೊತ್ತಾಗದೆ ಇಲ್ಲಿ ಬಂದು ಕುಂತೀವ್ನಿ. ನನಗೆ ಯಾಕೆ ದಾರಿ ತೋರಿಸ್ತಿಲ್ಲ ನೀನು?